ಹಸು ಅಲ್ಲಿ ಇದ್ದುಕೊಂಡು ಅವ್ನು ಗಲೀಜು ಮಾಡುತ್ತೆ, ಗೊಬ್ಬರ ಆಗುತ್ತೆ, ಆ ಥರ ಗಲೀಜು ಇರುತ್ತೆ ಅಂತ ಕೆಲವರಿಗೆ ಹೊಟ್ಟೆ ಉರಿ. ಹಸುಗೆ ತೊಂದರೆ ಕೊಡ್ತಾ ಇರೋದು, ನಮಗೆ ಇಲ್ಲ. ಹಸಿಗೆ ಸಗಣಿ ಹೋಗೋದು ಜಾಗದಲ್ಲಿ ಕಬ್ಬಣದು ಪೈಪು ಚುಚ್ಚಿದ್ರು, ರೀಸಸ್ ಹೋಗೋ ಜಾಗದಲ್ಲಿ ಪೈಪು ಚುಚ್ಚಿದ್ರು. ಇದು ಅವ್ನು ಮಾಡಿರೋದು ಇಲ್ಲ, ಇದು ಯಾರೋ ಮಾಡಿಬಿಟ್ಟು ಅವನ್ನ ಸೇರಿಸಿದ್ದಾರೆ, ಒಪ್ಪಿಸಿದ್ದಾರೆ. ಇದು ನಿಜ ಇಲ್ಲ. ಅದೇನು ಬಾಯಿ ಬಿಟ್ಟು ಹೇಳುತ್ತಾ? ಯಾರಿಗನ ಜಗಳಕ್ಕೆ ಹೋಗಿದೆ ಅದು? ಇಂಥ ಒಂದು ಸಂಕ್ರಾಂತಿ ಹಬ್ಬದಲ್ಲಿ ಈ ಥರ ಮಾಡಿದರೆ ಎಂಥ ಪಾಪಿ ಇರಬೇಕು. ಇವಾಗ ಹಸುಗಳಿಗೆ ಕೆಚ್ಚಲು ಕುಯ್ದಿದ್ದಾರೆ. ಏನು ಹೇಳ್ತೀರಾ ಇದ್ರ ಬಗ್ಗೆ? ಅದ್ರ ಬಗ್ಗೆ ಏನು ಹೇಳೋದು? ಅವನ ಮೇಲೆ ಇರೋದು ಕಾಂಪಿಟೇಷನ್ಗೆ. ಆ ಜಾಗದಲ್ಲಿ ಹಸು ಇಡಬಾರ್ದು. ಹಸು ಅಲ್ಲಿ ಇದ್ದುಕೊಂಡು ಅವ್ನು ಗಲೀಜು ಮಾಡುತ್ತೆ, ಗೊಬ್ಬರ ಆಗುತ್ತೆ, ಆ ಥರ ಗಲೀಜು ಇರುತ್ತೆ ಅಂತ ಕೆಲವರಿಗೆ ಹೊಟ್ಟೆ ಉರಿ. ಅದು ಎದುರುಗಡೆ ಯಾರೂ ಮಾತಾಡಿಲ್ಲ. ಅವ್ರವ್ರು ಹಿಂದೆ ಚುಚ್ಚುತ್ತಾ ಇದ್ದಾರೆ. ಅದು ಜಾಗನ ಖಾಲಿ ಮಾಡಿ ಕೊಡಬೇಕು. ಆ ಜಾಗದಲ್ಲಿ ಇದ್ದರೆ ಈ ಥರ ಸಗಣಿ ಇದೆ, ಈ ಥರ ಇದ್ರೆ ಅಂತ ತೊಂದರೆ. ಅದು ಕಾರ್ಪೊರೇಷನ್ ಜಾಗ. ಇವತ್ತು ನೆನ್ನೆಲ್ಲ ನಮ್ಮ ಅಪ್ಪ ಕಾಲದಿಂದ, ನಮ್ಮ ಅಣ್ಣನ ಕಾಲದಿಂದ, ಇವತ್ತು ನಮ್ಮ ಅಣ್ಣನ ಮಗ ಅವನು 3ನೇ ತಲೆಮಾರಿಗೆ ಈ ಕೆಲಸ ನಾವು ಮಾಡ್ತಾ ಇರೋದು. ಅವ್ನು ಹೆಂಡತಿ ಮಕ್ಕಳನ್ನ ಆಚೆ ಕಳಿಸ್ಬಿಟ್ಟು ಊರಿಗೆ ಕಳಿಸ್ಬಿಟ್ಟು ಅವ್ನ ಜೀವನ ಇಲ್ಲೇ ನೋಡ್ತಾ ಇದ್ದಾನೆ. ಆ ಹೆಂಡತಿ ಮಕ್ಕಳನ್ನ ಸಾಕಬೇಕಂದ್ರೆ ನಾವು ಇದರಿಂದಾನೇ. ಅವನಿಗೆ ಇಲ್ಲಿ ಜಾಗ ಇಲ್ಲ, ಸ್ವಂತ ಮನೆ ಇಲ್ಲ, ಇರೋದು ಇಷ್ಟು ಮನೆ. ಹಸುಗಳು ಕಟ್ಟೋಕ್ಕೆ ಜಾಗ ಇಲ್ಲ. ಆ ಜಾಗದಲ್ಲಿ 40 ವರ್ಷದಿಂದ ನಾವು ಇರ್ತಾ ಇದ್ದೀವಿ. ಆ 40 ವರ್ಷದಿಂದ ಯಾರೂ ತೊಂದರೆ ಇಲ್ಲ. ಈಗ 10 ವರ್ಷದಿಂದ ಆ ಹಸು ಕಟ್ಟೋಕ್ಕೆ ತೊಂದರೆ ಕೊಡ್ತಾ ಇರೋದು ಜನ. ಮುಂದೆ ಬಂದು ಯಾರೂ ಅದು ಖಾಲಿ ಮಾಡಿ ಕೊಡಿ, ಜಾಗ ಇರಬಾರ್ದು ಅಂತ ಹೇಳಲಿಲ್ಲ. ಹಿಂದೆ ಚುಚ್ಚುತ್ತಾ ಇದ್ದಾರೆ. ಅದು ಯಾರಂತ ನಮ್ಗೆ ಗೊತ್ತಾಗಬೇಕು. ಆ ಥರ ಇದ್ದರೆ ಇದಕ್ಕೊಂದು ನ್ಯಾಯ ತೀರಿಸ್ಬೇಕು, ನ್ಯಾಯ ಕೊಡಬೇಕು. ಗಲೀಜಾಗುತ್ತೆ ಅನ್ನೋ ಒಂದು ಕಾರಣಕ್ಕೆ ನಿಮ್ಗೆ 10 ವರ್ಷದಿಂದ ಅವ್ರು ತೊಂದರೆ ಕೊಡ್ತಾ ಇದ್ದಾರೆ. ಹಸುಗೆ ತೊಂದರೆ ಕೊಡ್ತಾ ಇರೋದು, ನಮಗೆ ಇಲ್ಲ. ಹಸಿಗೆ ಸಗಣಿ ಹೋಗೋದು ಜಾಗದಲ್ಲಿ ಕಬ್ಬಣದು ಪೈಪು ಚುಚ್ಚಿದ್ರು, ರೀಸಸ್ ಹೋಗೋ ಜಾಗದಲ್ಲಿ ಪೈಪು ಚುಚ್ಚಿದ್ರು. ಇದೆಲ್ಲ ನಾವು ದೊಡ್ಡದು ಮಾಡಿಲ್ಲ. ಈಗ ಹಸು ಹಾಸ್ಪಿಟ್ಲು ಈ ಹಾಸ್ಪಿಟ್ಲಿಗೆ ಅವನು ಹೋರಾಟ ಮಾಡಿದ್ದಾನೆ. ನೀವು ಪೊಲೀಸ್ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದೀವಿ. ಆಲ್ರೆಡಿ ಕಂಪ್ಲೇಂಟ್ ಕೊಟ್ಟಿದ್ವಿ. ಯಾರು ಅಷ್ಟೊಂದು ತೀರ್ಮಾನ ತಗೊಂಡಿಲ್ಲ. ಇವಾಗ ನಮ್ಗೆ ಏನಂದರೆ ಯಾರೇ ಇರಲಿ ಆಯಿತು. ಅದು ಈಗ ಸುಮಾರು ಹೋದ ವರ್ಷ ಒಂದಾಯಿತು, 3 ವರ್ಷಕ್ಕೆ ಮುಂಚೆ ಒಂದಾಯಿತು. ಅವಾಗೆಲ್ಲ ಯಾರು ಏನು ತೋರಿಸಿಲ್ಲ. ಈ ಥರ ಇಲ್ಲ. ಯಾರು ಹಿಂದೆ ಇದ್ದಾರಂತೂ ನಮ್ಗೆ ಗೊತ್ತಿಲ್ಲ. ಇದ್ರ ಬಗ್ಗೆ ಯಾರು ಹಿಂದೆ ತೊಂದರೆ ಕೊಡ್ತಾ ಇರೋದಂತ ಗೊತ್ತಿಲ್ಲ. ಅವನು ಯಾರಿಗೂ ತೊಂದರೆ ಕೊಡ್ತಾ ಇಲ್ಲ. ಏನೇ ಕೇಳಿ ನೀವು, ಕರ್ಣ ಅಂದರೆ ಹೆಸರು, ಯಾರಿಗೂ ಅವನು ಏನೇ ತೊಂದರೆ ಕೊಡ್ತಾನಂತ. ನಮ್ಮಿಂದ ಏನೂ ತೊಂದರೆ ಇಲ್ಲ. ಎಷ್ಟು ಜನ ಯಾವರೇ ಇರಲಿ, ಕನ್ನಡದವ್ರಲಿ, ಮುಸ್ಲಿಮ್ ಇರಲಿ, ಹಿಂದೂ ಇರಲಿ, ಎಲ್ಲರೂ ಆ ಹಸು ಹಾಲು ಕುಡಿದು ಮಕ್ಕಳನ್ನ ಸಾಕಿಸ್ತಿದ್ದಾರೆ. ಆ ಮಕ್ಕಳು ಬೆಳೆದಿದ್ದ ಒಂದೇ ಹಸು ಹಾಲು ಕುಡಿದು ಮಕ್ಕಳು ಬೆಳೆದಿದ್ದಾರೆ. ಅದಕ್ಕೋಸ್ಕರ ಹಸು ಹಾಲು ಬೇಕಂತಾನೆ ಆ ಕೆಲಸ ಮಾಡ್ತಾ ಇರೋದು ಅವನು. ಅದ್ರ ಬಿಟ್ಟು ಅವನಿಗೆ ಜೀವನ ಇಲ್ಲ. ಈ ಥರ ಅದು ತೊಂದರೆ ಇರೋದಂದರೆ ನಮ್ಗೆ ಏನಾರ ಜಾಗ ಮಾಡಿ ಕೊಡ್ಬೇಡಕ್ಕೆ ಹೇಳಿ. ದಯವಿಟ್ಟು ನಿಮ್ಮ ಚಾನಲ್ ಅವರು ಇರಲಿ, ರಾಜಕೀಯ ಅವ್ರು ಇರಲಿ, ಪೊಲಿಟಿಕ್ಸ್ ಅವ್ರು ಇರಲಿ, ಸ್ಟೇಷನ್ ಪೊಲೀಸ್ ಅವರು, ಡಿಪಾರ್ಟ್ಮೆಂಟ್ ಅವ್ರು ಇರಲಿ, ಎಲ್ಲ ಸೇರಿ ನಮಗೊಂದು ತೀರ್ಮಾನ, ಅವನಿಗೆ ಹಸು ಕಟ್ಟೋಕ್ಕೆ ಒಂದು ಜಾಗ ಮಾಡಿ ಕೊಟ್ಟು ಅವ್ನ ಜೀವನ ಮುಂದ್ಗಡೆ ನಡ್ಕೊಂಡು ಹೋಗಲಿ. ಇದು ದಯವಿಟ್ಟು ನೀವು ಮಾಡಿದ್ರೆ ಒಳ್ಳೆಯದು. ಬಿಹಾರ್ನವ್ರನ್ನೊಬ್ರನ್ನ ಅರೆಸ್ಟ್ ಮಾಡಿದಾರಲ್ವ? ಅದು ಇಲ್ಲ, ಬಿಹಾರವನು ಇಲ್ಲ. ತೋರಿಸ್ತಾರ, ಪೊಲೀಸ್ ತೋರಿಸ್ತಾರ ಅವರು? ಅವ್ನು ಮಾಡಿರೋದು ಯಾವ ವಿಡಿಯೋ ತೋರಿಸ್ತಾರೆ? ಅವ್ನು ಬಂದು ಈ ಥರ ಮಾಡಿದ್ದಾರೆ, ಯಾವುದನ್ನ ವಿಡಿಯೋ ಇದೆಯಾ? ಇದು ಯಾರೋ ಪ್ಲಾನ್ ಮಾಡಿರೋದು. ಅವ್ರನ್ನ ಬೀಗಾರ ಅವನಿಗೆ ಏನು ಸಂಬಂಧ ಇದೆ? ಇಲ್ಲಿರೋರ್ಗೆ ಅವನಿಗೆ ಏನೇನೋ ಸಂಬಂಧ ಇರ್ಬೋದು. ಬೀಗಾರ ಅವ್ರಿಗೆ ಏನು ಸಂಬಂಧ ಇರುತ್ತೆ? ಕೆಲಸ ಮಾಡ್ಕೊಂಡಿದ್ರಂತ. ಇರಲಿ, ಕೆಲಸ ಮಾಡ್ಕೊಂಡಿಲ್ಲ. ಅವ್ನಿಗೆ ದುಶ್ಮನ್ ಏನು ಇಲ್ಲ ಅಲ್ವಾ? ಅವನಿಗೇನು ಜಗಳ ಇಲ್ಲ. ಇದು ಅವ್ನು ಮಾಡಿರೋದು ಇಲ್ಲ. ಇದು ಯಾರೋ ಮಾಡಿಬಿಟ್ಟು ಅವನ್ನ ಸೇರಿಸಿದ್ದಾರೆ, ಒಪ್ಪಿಸಿದ್ದಾರೆ. ಇದು ನಿಜ ಇಲ್ಲ. ನಿಜವಾಗ್ಲೂ ಇರೋರನ್ನ ತೋರಿಸ್ಲಿ. ಇಲ್ಲ ಇರೋರು ತಗೊಂಡು ಅವ್ನಿಗೇನು ತೀರ್ಮಾನ ಮಾಡ್ತಾರೋ ಮಾಡಲಿ, ಇಲ್ಲ ನಮ್ಮ ಕೈ ಪಬ್ಲಿಕ್ ಕೊಡಲಿ. ಈ ಥರ ಕೋಮತಗ್ ಮಾಡಿರೋದು ಮನುಷ್ಯನಿಗಿಲ್ಲ. ಕೋಮತಗ್ ಮಾಡಿರೋದು ಇದು ದೊಡ್ಡ ವಿಷಯ. ಇದು ಇನ್ನೊಂದು ಕಡೆ ಈ ಥರ ಆಗಬಾರ್ದು. ಆ ಪ್ರಾಣಿ ಏನು ಮಾಡುತ್ತೆ? ಅದು ಏನು ಬಾಯಿ ಬಿಟ್ಟು ಹೇಳುತ್ತಾ? ಯಾರಿಗನ ಜಗಳಕ್ಕೆ ಹೋಗಿದೆ ಅದು? ಇಂಥ ಒಂದು ಸಂಕ್ರಾಂತಿ ಹಬ್ಬದಲ್ಲಿ ಈ ಥರ ಮಾಡಿದರೆ ಎಂಥ ಪಾಪಿ ಇರಬೇಕು. ಅವನು ನಿಜವಾಗ್ಲೂ ಇದು ಮಾಡಿಲ್ಲ ಮೇಡಮ್, ಅವ್ನು ಮಾಡಿಲ್ಲ. ಬೀಗಾರ ಅವನು ಮಾಡಿಲ್ಲ. ಇದು ಯಾರೋ ಮಾಡಿ ಅವನಿಗೆ ಪ್ಲಾನ್ ಮಾಡಿ ಡಿಪಾರ್ಟ್ಮೆಂಟ್ಗೆ ಒಪ್ಪಿಸಿರೋದು. ಇದ್ರ ಏನಿಂದ ನ್ಯಾಯ ತೋರಿಸ್ಬೇಕು. ನ್ಯಾಯವರೆಗೂ ಈ ಹೋರಾಟ ನಾವು ಬಿಡಲ್ಲ. 10 ವರ್ಷಗಳಿಂದ ಈ ಥರ ಹಿಂಸೆ ಕೊಡ್ತಾ ಇದ್ದಾರಲ್ವ ಹಸುಗಳಿಗೆ, ನಿಮ್ಮ ಹಸುಗಳಿಗೆ. ಸೊ ನಿಮ್ಮ ಫ್ಯಾಮಿಲಿಯಿಂದ ಅಂದರೆ ನಿಮ್ಗೆ ಯಾರಾದರೂ ಶತ್ರುಗಳು? ಇಲ್ಲ, ನಮ್ಮ ಫ್ಯಾಮಿಲಿಯಲ್ಲಿ ಯಾರು ಇಲ್ಲ. ನಾವೆಲ್ಲ ಒಗ್ಗಟ್ಟು, ನಮ್ಮ ಫ್ಯಾಮಿಲಿ ಒಗ್ಗಟ್ಟು. ಯಾರು ಬಿಟ್ಕೊಡಲ್ಲ. ಹೊರಗಿನವ್ರು ಯಾರೋ ಮಾಡ್ತಾ ಇರೋದು. ಅದು ಯಾರಿಂದ ನಮ್ಗೆ ಕಂಡುಹಿಡಿಯೋಕೆ ಆಗ್ತಾ ಇಲ್ಲ. ನಿನ್ನೆ ಮಾಡಿರೋರನ್ನ ನಾವು ಕಂಡುಹಿಡಿಯೋಕೆ ಇಲ್ಲ. ಅದು ಯಾರಿಂದ ನಾವು ಯಾರ ಮೇಲೆ ಹೇಳೋಕ್ಕೂ ಆಗಿಲ್ಲ. ಅದು ಡಿಪಾರ್ಟ್ಮೆಂಟ್ ಅವ್ರು ನೀವೇ ಹಿಡಿಬೇಕು ಅದನ್ನು. ಇಲ್ಲ, ಯಾರ ಮೇಲೂ ಅನುಮಾನ ಯಾರ ಮೇಲೆ ಇಲ್ಲ. ಆದರೆ ಅಲ್ಲಿ ಇರೋರು ಯಾರು ಮಾಡಿದಾರೋ, ಹಿಂದೆ ಯಾರಿದ್ದಾರೋ ಅದಕ್ಕೆ ನಮ್ಗೆ ಗೊತ್ತಿಲ್ಲ. ಅದು ನೀವೇ ಅದು ತೋರಿಸ್ಬೇಕು. ದಯವಿಟ್ಟು ನಮ್ಗೆ ನ್ಯಾಯ ಕೊಡಬೇಕು, ನ್ಯಾಯ ತೋರಿಸ್ಬೇಕು. ಅವ್ನಿಗೆ ಹಸುಗಳು ಇಡೋದಕ್ಕೆ ಒಂದು ಜಾಗ ತೋರಿಸ್ಬೇಕು. ಬಂದು ನೀವೆಲ್ಲ ಪೇಟಿ ತಗೊಳ್ಳೋದು ಒಳ್ಳೇದಿಲ್ಲ ಮೇಡಮ್. ಇದಕ್ಕಂತ ಒಂದು ನ್ಯಾಯ ನಮ್ಗೆ ಒಪ್ಪಿಸ್ಬೇಕು. ಬೀಟ್ ಪ್ಲಸ್ ಕರ್ನಾಟಕ.